ಮುಕ್ತಾಯವಾಗೋದ್ರಿಂದ 22-27 ಸಾಲಿನ 25-26 ಸಾಲುಗಳ ಬಿಡುಗಡೆಯಾಗಿರುವುದಿಲ್ಲ. ಆದರೆ 16 ಹಣಕಾಸು ಅನುದಾನದಲ್ಲಿ ಬಿಡುಗಡೆಯಾಗುವ ಮೊತ್ತವನ್ನು 15 ಹಣಕಾಸಿನ ಅನುದಾನ ಬಿಡುಗಡೆಯಾಗುವ ಮೊತ್ತಕ್ಕೆ ಸರಿಹೊಂದಿಸಿಕೊಂಡು 55 ಲಕ್ಷವನ್ನು ನಾವು ನಿರೀಕ್ಷಿತ ಅನುದಾನ ಸರ್ಕಾರದ ಪರಿಗಣಿಸುತ್ತೇವೆ. ರಾಜ್ಯ ಹಣಕಾಸು ಆಯೋಗದ ಅನುದಾನ 13,60,000 ಜನಸಂಖ್ಯಾ ಆಧಾರದ ಮೇಲೆ ಬಿಡುಗಡೆಯಾಗುತ್ತೆ. ಅದು ಯಾವುದೇ ಬದಲಾವಣೆ ಇರುವುದಿಲ್ಲ. ಅದನ್ನು ಯಥಾವತ್ತಾಗಿ ನಾವು ಆಯೋಗಕ್ಕೆ ಸದಸ್ಯರ ಗೌರವಗಳನ್ನು ಈ ಬಾರಿ ಆಡಳಿತ ಮಂಡಳಿ ಇಲ್ಲಿರೋದ್ರಿಂದ ಅದರ ಬಜೆಟ್ ಸೇರ್ಪಡೆಯನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿರುತ್ತೆ. ಆದರೆ ಮುಂಬರುವ ನಿರೀಕ್ಷೆಯಲ್ಲಿ ಚುನಾವಣೆ ನಂತರದಲ್ಲಿ ಬರುವಂತಹ ಸದಸ್ಯರ ಗೌರವಗಳನ್ನು ಸಹ ನಾವು ಬಜೆಟ್ ಆಯೋಗದಲ್ಲಿ ಪರಿಗಣಿಸ್ತಾ ಇದ್ದೀವಿ. ಅಧ್ಯಕ್ಷ ಉಪಾಧ್ಯಕ್ಷರ ಗೌರವಧನವನ್ನು ಸಹ ನಾವು ಅದನ್ನು ಮುಂಬರುವ ಆಯ್ಕೆಗೆ ಸಂಬಂಧಪಟ್ಟಂತೆ ಆಯೋಗದಲ್ಲಿ ಸೇರ್ಪಡೆ ಮಾಡ್ತಾ ಇದ್ದೀವಿ. ಸ್ವಚ್ಛ ಭಾರತ್ ವೈಯಕ್ತಿಕ ಶೌಚಾಲಯ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ನಾವು ಕಳೆದ ವರ್ಷ 125ನ ಗುರಿ ಇಟ್ಕೊಂಡು 100 ಸಾಧಿಸಿದ್ವಿ. ಹಾಗಾಗಿ ಇನ್ನೂ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥ ವೈಯಕ್ತಿಕ ಶೌಚಾಲಯಗಳ ಗುರಿಯನ್ನು 100ಕ್ಕೆ ನಾವು ನಿಗದಿಪಡಿಸಿಕೊಂಡು ಆ ಅನುದಾನವನ್ನು ಸಹ ಆಯೋಗಕ್ಕೆ ಒದಗಿಸ್ಕೊಳ್ತಾ ಇದ್ವಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ವಿದ್ಯಾರ್ಥಿ ಯೋಜನೆಯಲ್ಲಿ ಈಗ BGP ರಾಮ್ಜಿ ಯೋಜನೆಯಲ್ಲಿ ಪ್ರತಿ ತಿಂಗಳ ಮಾಯೆಯ ಗುರಿಯನ್ನು ನೀಡುವುದರಿಂದ ಬೆಳೆಗೆ ತಕ್ಕಂತೆ ಆಯೋಗಕ್ಕೆ ಒದಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇತರ ಮೂಲಗಳಿಂದ ಒಂದು ಸರ್ಕಾರಿ ಆದೇಶಗಳಿಂದ ಬರುವಂಥ ಆದಾಯವನ್ನು 5 ಲಕ್ಷ ನೀಡಲಾಗಿತ್ತು. ಈ ಬಾರಿ ಬಡಾವಣೆಗಳ ಅಭಿವೃದ್ಧಿಯಲ್ಲಿ ಯಾವುದೇ ಶುಲ್ಕಗಳನ್ನು ಪಡ್ಕೊಳ್ಳಲು ಅವಕಾಶವಿರುವುದರಿಂದ ಅದನ್ನು ನಾವು ಆಯವ್ಯಯದಿಂದ ಹೊಂದಿರ್ತಾ ಇದ್ದೀವಿ. ನೋಂದಣಿ ನಿರ್ವೀಕ್ಷಕರ ವೇತನವನ್ನು ಮತ್ತು ವಾರ್ಷಿಕವಾಗಿ 1,40,000 ಆಯವ್ಯಯದ ಒಂದು ಭಾಗವಾಗಿ ಕೊಂಡಿದ್ದೀವಿ. ಇದರಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಮೂದಾಗಿರುವ ಆಸ್ತಿಗಳ ಸಂಖ್ಯೆಯಲ್ಲಿ ನಿವೇಶನ ತೆರಿಗೆ ಒಳಪಟ್ಟಿರುವಂಥ ಆಸ್ತಿಗಳು 1,100, ಕಟ್ಟಡ ತೆರಿಗೆ 2,200 ಇತ್ತು. ಈಗ ಬಡಾವಣೆಗಳಲ್ಲಿ ಶೇಕಡ 40 ನಿವೇಶನಗಳನ್ನು ಬಿಡುಗಡೆಯಾಗಿ 3,300 ಇರುವ ಪ್ರಾಪರ್ಟಿಗಳನ್ನು ನಾವು ಅಂದಾಜು 3,500 ನಿರೀಕ್ಷೆ ಆಗ್ಬೋದು, ಹೆಚ್ಚಳ ಆಗ್ಬೋದು ಅಂತೇಳಿ ವಾರ್ಷಿಕ ಗುರಿಯನ್ನು ಹೆಚ್ಚಳ ಮಾಡ್ತಿದ್ದೇವೆ. ಕುಡಿಯುವ ನೀರು ಸೇವಾ ಶುಲ್ಕವನ್ನು ಕಳೆದ ಬಾರಿಗೆ ಪ್ರತಿ ಮಾಹಿಗೆ ಕನಿಷ್ಠ 80 ರೂಪಾಯಿಗಳನ್ನು ನಿಗದಿ ಮಾಡಿದ್ದೀವಿ. ಅದನ್ನು ಸಹ ನಾವು ಈ ಒಂದು ಬಜೆಟ್ನಲ್ಲಿ ಏರ್ಪಡಿಸ್ಕೊಳ್ತಾ ಇದ್ದೀವಿ. ವಿದ್ಯುತ್ ದೀಪ ಸೇವಾ ಶುಲ್ಕ, ವ್ಯಾಪಾರ ಕಟ್ಟಡ ನಿರ್ಮಾಣ ಸೇವಾ ಶುಲ್ಕಗಳನ್ನು ನಾವು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥ ಅವಕಾಶಗಳಿಗೆ ತಕ್ಕಂತೆ ಈ ಒಂದು ಬಜೆಟ್ ಆಗಿದೆ. ಮೊಬೈಲ್ ಟವರ್ ಶುಲ್ಕವನ್ನು ಈಗ ಇತ್ತೀಚಿನ ಹೊಸ ಸುತ್ತೋಲೆಯಲ್ಲಿ ಮೊಬೈಲ್ ಟವರ್ ಶುಲ್ಕಕ್ಕೆ ಅವಕಾಶ ಇರೋದ್ರಿಂದ ಒಂದು ಬಾರಿಗೆ ಮಾತ್ರ ಅನುಮತಿಗಾಗಿ ಅವಕಾಶ ಇರೋದರಿಂದ ಅದನ್ನು ನಾವು ಆಯವ್ಯಯದಲ್ಲಿ ಅನುಮತಿಗಾಗಿ ಮಾತ್ರ ಇರುವಂಥ ಶುಲ್ಕವನ್ನು ತೆಗೆದುಕೊಂಡು ಈ ಬಜೆಟ್ನಲ್ಲಿ ನಾವು ವಸೂಲಾತಿ ಮಾಡುವಂತಹ ಮೊತ್ತದಲ್ಲಿ ಶೇಕಡ 24% ಸೆಸ್ ಸಹ ಒಳಗೊಂಡಿರುತ್ತೆ. ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಸಿಬ್ಬಂದಿ ವೇತನ ಅನುಮೋದಿತವಾದ ನೌಕರರಿಗೆ ಕಳೆದ ಬಾರಿ 9,13,490 ಈ ಬಾರಿ ಹೆಣ್ಣುಮಕ್ಕಳು ಕೂಲಿ ವೆಚ್ಚವನ್ನು ಸಹ ಹೆಚ್ಚಳವಾಗಿರುವುದರಿಂದ ಅವರ ವೇತನವನ್ನು 10 ಲಕ್ಷಕ್ಕೆ ನಾವು ವೆಚ್ಚ ಅಂತ ತಿಳಿದುಕೊಂಡಿದ್ವಿ. ಪೌರ ಕಾರ್ಮಿಕರ ವೇತನ ಹಂಗಾಮಿ 4,32,000, ನಿರ್ಮಾಣ ಅಭಿವೃದ್ಧಿ ಚಟುವಟಿಕೆಗಳಿಗೆ 17,25,000, ಗ್ರಂಥಾಲಯ ಮೇಲ್ವಿಚಾರಕ ವೇದಿಕೆ ವೇತನ 5,20,080, ಇತರ ಸಭಾ ಕಚೇರಿ ದತ್ತಾಂಶ ನಿರ್ವಹಣೆಗೆ 8,52,000 9 ಲಕ್ಷವನ್ನು ಇಟ್ಕೊಳ್ತಾರೆ. ವಿಶೇಷ ವರ್ಗದ ವೈಯಕ್ತಿಕ ಸವಲತ್ತುಗಳನ್ನು ನಿಗದಿಪಡಿಸುವ ಗುರಿ ನಿರ್ಮಾಣವಾಗಿ ಶೇಕಡ 25, ಶೇಕಡ 5 ಮತ್ತು ಶೇಕಡ 2 ವಸೂಲಾತಿ ಆಧಾರದಂತೆ ನಾವು ಇವತ್ತು ನಮ್ಮ ಒಟ್ಟು ಬಜೆಟ್ನ ಗಾತ್ರಕ್ಕೆ ತಕ್ಕಂತೆ ಅನುಮೋದನೆಯನ್ನು ಈ ಸಭೆಯಲ್ಲಿ ಕರ್ಕೊಳ್ತಾರೆ. ಕೇಂದ್ರದ ವೆಚ್ಚಗಳಲ್ಲಿ ರಾಜ್ಯ ಹಣಕಾಸು ಅನುದಾನವನ್ನು ಶೇಕಡ 60% ಎಸ್ಕೋಗೆ, ಶೇಕಡ 40% ಸಿಬ್ಬಂದಿ ವೇತನಗಳಿಗೆ ಬಳಸ್ತೀವಿ. ಅಧ್ಯಕ್ಷರು ಪ್ರದೇಶ ಮತ್ತು ಗೌರವಧನವನ್ನು ಅದೇ ವೆಚ್ಚಕ್ಕಾಗಿ ಬಳಸ್ತೀವಿ. ಕೇಂದ್ರ ಹಣಕಾಸು ಆಯೋಗದಲ್ಲಿ ಇನ್ನೂ ಸಹ ಗುರಿ ನಿಗದಿಯಾಗಿದ್ದರಿಂದ ಸಹ ಆಯವ್ಯಯಕ್ಕೆ ಒಳಪಡಿಸಿಕೊಂಡು ಮಾರ್ಗಸೂಚಿ ಕ್ರಿಯೆಗಳನ್ನು ತಲುಪಲಿಕ್ಕೆ ಇದನ್ನು ಬಳಸ್ಕೊಂಡಿದ್ದೇವೆ. SBI ಮತ್ತು MGNRGಯನ್ನು ಪ್ರತಿಶತ ವೆಚ್ಚವನ್ನು ನಾವು ಪ್ರತಿ ಮಾಯ ಗುರಿಗೆ ತಕ್ಕಂತೆ ಬಜೆಟ್ನಲ್ಲಿ ಅನುಭವವನ್ನು ತಕ್ಕೊಳ್ತೇವೆ. 2020-21 ಆಯವ್ಯಯ ನಿರೀಕ್ಷಿಸಿದ ವಿಶೇಷ ಚಟುವಟಿಕೆಗಳು ಈಗಾಗಲೇ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಕಳೆದ 4 ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ಘಟಕವನ್ನು ಅಳವಡಿಸಿದ್ವಿ. ಅದನ್ನು ಹೊರತುಪಡಿಸಿದ ಗ್ರಾಮಗಳಲ್ಲಿ ಸಹ ಶುದ್ಧ ಕುಡಿಯುವ ನೀರು ಘಟಕಗಳ ವಿಸ್ತರಣೆ ಮಾಡೋದಕ್ಕೆ ನಾವು ಅನುಮೋದನೆ ಬಜೆಟ್ ಆಯವ್ಯಯ ಪಡಿಸ್ಕೊಳ್ತೀವಿ. ಬೀದಿ ದೀಪಗಳ ನಿರ್ವಹಣೆಗಾಗಿ 1 ಜನ ಕುಮಾರ ಕೈಯನ್ನು ಅಳವಡಿಸಿದ್ವಿ. ಈಗ ನಮ್ಮಲ್ಲಿ ಕಳೆದ ಬಾರಿ ನಮ್ಮ ಅಧ್ಯಕ್ಷ ಆಡಳಿತ ಬೀದಿ ದೀಪಗಳ ನಿರ್ವಹಣೆಗೆ ಕಳೆದ ಬಾರಿ 1 ಜನ ಅಳವಡಿಸಿದ್ವಿ. ಕಳೆದ ಬಾರಿ ಬಂದಂಥ ಗಾಂಧಿಜಿ ಪುರಸ್ಕಾರದಲ್ಲಿ ಈ ಒಂದು ಸಭಾಂಗಣ ನಿರ್ಮಾಣ ಗ್ರಾಮ ಪಂಚಾಯತಿ ಕಚೇರಿಯ ಒಳಾಂಗಣ ನಿರ್ವಹಣೆಯನ್ನು ಮಾಡಿದ್ವಿ. ಅದರ 1 ಲಕ್ಷವನ್ನು ನಾವು ಕಮ್ಮಡಿ ಗ್ರಾಮದ ಗ್ರಾಮ ಗ್ರಂಥಾಲಯ ನಿರ್ಮಾಣಕ್ಕೆ ಪಡ್ಕೊಂಡಿದ್ವಿ. ಅದರ ಕಟ್ಟಡ ನಮ್ಮ ಪಂಚಾಯತಿಯಲ್ಲಿ ಎಲ್ಲರೂ ಆಗಿರೋದ್ರಿಂದ ಆ 1 ಲಕ್ಷ ರೂಪಾಯಿಗಳನ್ನು ನಾವು ಎಲ್ಲ
ಎಲ್ಲ ಗ್ರಾಮಗಳಲ್ಲೂ ಕೈಮರ ವ್ಯವಸ್ಥೆ ಈ ಸಭೆಗೆ ಗ್ರಾಮ ಪಂಚಾಯತಿ ಕೇಂದ್ರ ಗ್ರಾಮದ ಶಾಸಕ ಅಲಂಕಾರಿಕೆ ತ್ಯಾಜ್ಯ ನಿರ್ವಹಣೆಗೆ ಈಗಾಗಲೇ ಹನ್ನೊಂದು ಬಿಸಿ ಆಫೀಸ್ ಸ್ಥಳಾವಕಾಶ ಆಗಿಲ್ಲ. ಹಾಗಾಗಿ ತಾತ್ಕಾಲಿಕ ಕಸ ನಿರ್ವಹಣೆಗೆ ಅಗತ್ಯವಾದಂತಹ ನಿರ್ವಹಣೆ ಮಾಡಿಕೊಳ್ಳಲಿಕ್ಕೆ ಬೇಕಾದಂಥ ತ್ಯಾಜ್ಯ ನಿರ್ವಹಣಾ ವೆಚ್ಚಕ್ಕೆ ಕಳೆದ ಬಾರಿ ಕೃಷಿ ಮತ್ತು ಅನುಭವ ಶಿಕ್ಷಣಕ್ಕೆ ಎಲ್ಲ ಮಕ್ಕಳಿಗೆ ಸಮಾಜ ಒದಗಿಸುವುದು ಮಾಡಿಕೊಂಡಿದ್ವಿ. ಅದರ ಇಲಾಖೆಯನ್ನು ಸಮಾಜ ಒದಗಿಸಿರೋದ್ರಿಂದ ಬದಲಿ ನಮ್ಮ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 5 ಅಂಗನವಾಡಿಗಳಿಗೆ ಈಗಾಗಲೇ ವರ್ಡಿಂಗ್ಸ್ ಫಲಾನುಭವಿಗಳ ಬಳಸಿದ್ದೀವಿ. ಇವರು 5 ಅಂಗನವಾಡಿಗಳಿಗೆ ಸಹ ಏಕಕಾಲದಲ್ಲಿ ಬರವಣಿಗೆ ಮಾಡಲಿಕ್ಕೆ ಆಡಳಿತವನ್ನು ಬಳಸಿಕೊಳ್ಳಕ್ಕೆ ಅನುಮತಿ ಕೊಡಬೇಕೆಂದು ಆಡಳಿತಾಧಿಕಾರಿಗಳಿಗೆ ಸಭೆ ನಡೆಸಿದ್ದಾರೆ. ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಪ್ರೌಢಶಾಲೆ ಹೊಂದಿದೆ. ಇವುಗಳ 3 ಬೇರೆ ಸ್ಕೂಲ್ ಇರೋದ್ರಿಂದ ಹೆಚ್ಚು ಮಕ್ಕಳ ಶಾಲೆಗಳಿಗೆ ಕಾನ್ಸೆಪ್ಟನ್ನು ಕೊಡುಗೆಯಾಗಿ ವಿತರಣೆ ಮಾಡಲಿಕ್ಕೆ ಕಮರಡಿ ಅಥವಾ ಮಾದರಿ ಎರಡು ಗ್ರಾಮಗಳಲ್ಲಿ ಹೆಚ್ಚು 90ಕ್ಕೆ ಹೆಚ್ಚು ವಿದ್ಯಾರ್ಥಿಗಳಿರೋದ್ರಿಂದ ಅಲ್ಲಿಗೆ ಖರೀದಿಸಲಿಕ್ಕೆ ಅನುಮತಿ ಕೊಡಬೇಕು ಅಂತ ಅನಿಸ್ತದೆ. ನಮ್ಮಲ್ಲಿ ಶಾಲಾ ಶಿಕ್ಷಣ, ಆರೋಗ್ಯ ಮತ್ತು ಮಕ್ಕಳ ಆರೋಗ್ಯ, ಗುಡ್ ಗವರ್ನೆನ್ಸ್ ಮತ್ತು ಮಹಿಳಾ ಮಕ್ಕಳ ಅಭಿವೃದ್ಧಿ ಚಟುವಟಿಕೆಗೆ ಸಂಬಂಧಪಟ್ಟ ಕಾರ್ಯಗಳನ್ನು ನಾವು ಇದನ್ನು ನಡೆಸ್ತಾರೆ. 25-26 ಸಾಲಿನ ಪರಿಷ್ಕೃತ ಆಯವ್ಯಯವನ್ನು 26-27ಕ್ಕೆ ಅನುಮೋದನೆಪಡಿಸಿ ಈ ಒಂದು ಸಮಾವೇಶದಲ್ಲಿ ಆಡಳಿತಾಧಿಕಾರಿಗಳ ಅನುಮೋದನೆಗಾಗಿ ಸಲ್ಲಿಸಿದ ವಾಸ್ತವಿಕವಾಗಿ ಆಯೋಗವನ್ನು ವಿವರಿಸಲಿಕ್ಕೆ ಅವಕಾಶ ಕೊಡುವಂತಹ ಸಭೆಗೆ ಧನ್ಯವಾದ ತಿಳಿಸುತ್ತೀನಿ.